ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಎಲ್ಲರಿಗೂ ಟಕಾರ ನನಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಳಗ್ಗೆ ಪಾರ್ಟ್ ನನಗೆ ಕ್ಲಿಕ್ ಮಾಡ್ಕೊಳ್ಳಿ. ಟೆನ್ ನನಗೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು ಮಗ, ವಿದೌಟ್ ಮೇಕಿಂಗ್ ಎನಿ ಡಿಲೇ, ಜಿಯೋ ಸ್ಟಾರ್ ದ ಅಲ್ಟಿಮೇಟ್ ಕ್ರಿಕೆಟ್ ಡೆಸ್ಟಿನೇಷನ್ ಮಗ. ಜಿಯೋ ಸಿನಿಮಾ ಜೊತೆಗೆ ಹಾಟ್ ಸ್ಟಾರ್ ಎರಡನ್ನೂ ಕೂಡ ಕುಡ್ಕೊಂಡು ಬರ್ತಾ ಇರುವಂಥದ್ದು ಜಿಯೋ ಸ್ಟಾರು. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ICC ಇವೆಂಟ್ಸಿಂದ ಹಿಡ್ಕೊಂಡು IPL ಇಂದ ಹಿಡ್ಕೊಂಡು ಎಲ್ಲ SA20 BBL ಅವನ ಅಜ್ಜಿ ಇರೋ ಬರೋ ಕ್ರಿಕೆಟ್ ಇವೆಂಟ್ಸ್ಗಳೆಲ್ಲ ಏನಿದೆ, ಕ್ರಿಕೆಟ್ ಟೂರ್ನಮೆಂಟ್ಸ್ಗಳೆಲ್ಲ ಎಲ್ಲನೂ ಕೂಡ ಇದೊಂದರಲ್ಲೇ ಬರುತ್ತೆ ಇನ್ಮೇಲಿಂದ. ಸೊ ನೀವು ಹಾಟ್ಸ್ಟಾರ್ ನೋಡೋವಂಥ ಸಪ್ರೇಟಾಗಿ ನೋಡುವಂಥ ಆಗೋದಿದೆ ಇಲ್ಲ, ಆ್ಯಂಡ್ ಜಿಯೋ ಸಿನಿಮಾಲ್ ಸಪ್ರೇಟಾಗಿ ನೋಡುವಂಥ ಆಗೋದಿದೆ ಇಲ್ಲ. ಇರೋ ಬರೋ ಎಲ್ಲ ಟೂರ್ನಮೆಂಟು ಸೀರೀಸ್ಗಳೆಲ್ಲ ಬ್ರಾಡ್ಕಾಸ್ಟ್ ಆಗುತ್ತೆ. ಇಟ್ಸ್ ಆನ್ ಜಿಯೋ ಸ್ಟಾರ್ ಮಗ. ಸೊ ಇದು ಯಾವಾಗ ಲಾಂಚ್ ಆಗುತ್ತೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಈ ವೀಕಲ್ಲೇ ಲಾಂಚ್ ಆಗ್ಬೋದು ಒಂಥರ ಕಾಣಿಸ್ತಾ ಇದೆ ಇವಾಗ ಬರ್ತಿರೋಂಥ ಅಪ್ಡೇಟ್ಸ್ ಪ್ರಕಾರ. 13th ಅಂತಲೇ ಹೇಳ್ತಾ ಇದ್ದಾರೆ, ಇವತ್ತೇ 13th. ಸೊ ಗೊತ್ತಿಲ್ಲ ಯಾವತ್ತು ಪರ್ಫೆಕ್ಟಾಗಿ ಲಾಂಚ್ ಆಗುತ್ತೆ ಅಂತ ಜಿಯೋ ಸ್ಟಾರು. ಸೊ ಹೋಪ್ ಫಾರ್ ದ ಬೆಸ್ಟ್, ಚೆನ್ನಾಗಿ ಸಿಗಲಿ ಓಪನಿಂಗು ಜಿಯೋ ಸ್ಟಾರ್ಗೆ. ಅಪ್ಡೇಟ್ ನಂಬರ್ 2, ಡೆಲ್ಲಿ ಕ್ಯಾಪಿಟಲ್ಸ್ನ ಬೌಲಿಂಗ್ ಕೋಚ್ ಇವಾಗ ಚೇಂಜ್ ಆಗಿದ್ದಾರೆ ಮಗ್ಗ. 2011 ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮಲ್ಲಿ ಇದ್ದಂತಹ ಮುನಾಫ್ ಪಟೇಲ್ ಅವರು ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ನ ಬೌಲಿಂಗ್ ಕೋಚ್ ಆಗಿ ಡಿಕ್ಲೇರ್ ಆಗಿದ್ದಾರೆ ಮಗ್ಗ. ನೋಡೋಣ ಏನು ಡಿಫ್ರೆನ್ಸ್ ಮಾಡ್ತಾರೆ ಅಂತ. ಒಂದು ಚಿಕ್ಕ ಅಪ್ಡೇಟು, ಮುನಾಫ್ ಪಟೇಲ್ ಅದು ಏನು ಡಿಫ್ರೆನ್ಸ್ ಮಾಡ್ತಾರೋ ಮಾಡಲ್ಲ ಗೊತ್ತಿಲ್ಲ. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂತೂ ಈ ಸೀಸನ್ ಡಿಫ್ರೆನ್ಸ್ ಮಾಡಲೇಬೇಕು, ಯಾಕಂದರೆ ಸಿಕ್ಕಾಪಟ್ಟೆ ಚೇಂಜಸ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕ್ಯಾಪ್ಟನ್ ಆಗಿಬಿಟ್ಟಿದ್ದಾರೆ, ಏನೇನೋ ಮೂವ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ನೋಡೋಣ ಅದು ಏನು ಮೂವ್ಮೆಂಟ್ ಮಾಡ್ತಾರೆ ಅಂತ. ಅಪ್ಡೇಟ್ ನಂಬರ್ 3, ಸಂಜು ಸ್ಯಾಮ್ಸನ್ ಅವರ ತಂದೆ ಒಂದು ಸ್ಟೇಟ್ಮೆಂಟ್ ಹಾಕೊಂಡಿದ್ರೆ. ಸೊ ಇದು ನನಗೆ ಯಾಕೋ ಅಜೀಬ್ ಅಂತ ಅನ್ನಿಸ್ತಿದೆ ಮಗ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, MS ಧೋನಿ, ಸಂಜು ಸ್ಯಾಮ್ಸನ್ ಕೆರಿಯರ್ನ ಬರ್ಬಾದ್ ಮಾಡಾಕ್ಬಿಟ್ಟವ್ರೆ ಅಂತ ಅವರ ಅಪ್ಪ ಹೇಳಿದ್ದಾರೆ. ಇದು ಒಂಥರ ಹೆಂಗೆ ಅಂತಂದರೆ, ಯುವರಾಜ್ ಸಿಂಗ್ ಅವರ ಅಪ್ಪ ಹೇಳಿದಾರಲ್ಲ, MS ಧೋನಿ ಯುವರಾಜ್ ಸಿಂಗ್ ಕೆರಿಯರ್ನ ಬರ್ಬಾದ್ ಮಾಡೋದು ಅಂತ. ಸೊ ಆ ಥರ ಅವ್ರು ಒಬ್ರಿಗೆ ಹೇಳಿದ್ದಾರೆ, ಇವ್ರು 3 ಜನಕ್ಕೂ ಸೇರ್ಕೊಂಡು ಹೇಳ್ತಾ ಇದ್ದಾರೆ. ಅಲ್ಲಾಗರೋ ಲಾಸ್ಟ್ 10 ವರ್ಷದಲ್ಲಿ ಇವ್ರಿಗೆ ಕೊಟ್ಟಂಥ ಆಪರ್ಚುನಿಟಿ ಎಷ್ಟು ಕೊಟ್ಟಿದ್ರು, ಆಪರ್ಚುನಿಟಿಗಳನ್ನ ಇವ್ರಿಗೆ ಯಾವ ಥರ ಗ್ರ್ಯಾಬ್ ಮಾಡ್ಕೊಂಡ್ರು ಆಪರ್ಚುನಿಟಿ. ಫಸ್ಟ್ ಆಫ್ ಆಲ್ ಸಂಜು ಸ್ಯಾಮ್ಸನ್ ಇವಾಗ ಏನೋ 1-2 ಮ್ಯಾಚಲ್ಲಿ ಸೆಂಚುರಿ ಹೊಡೆದಿರ್ಬೋದು, ಇವಾಗ ಚೆನ್ನಾಗಿ ಆಡಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಇವ್ರಿಗೆ ಎಷ್ಟೆಷ್ಟು ಆಪರ್ಚುನಿಟಿಗಳು ಸಿಕ್ಕಿದ್ದೋ ಎಲ್ಲ ಆಪರ್ಚುನಿಟಿಗಳು ಯಾವ ಥರ ಇವ್ರು ಕೈ ಚೆಲ್ಲಿದ್ರು, ಎಲ್ಲ ಸಿಂಗಲ್ ಡಿಜಿಟ್ ಸ್ಕೋರಲ್ಲಿ ಔಟ್ ಆಗ್ತಾಯಿದ್ರು. ಸೊ ಇವ್ರನ್ನ ಬ್ಯಾಕ್ ಮಾಡಿದ್ರು, ಹಂಗೂ ಇಂಡಿಯಾ ಬಂದು ಹೋಗಿ ಮಾಡಿದ್ರು ಇಂಡಿಯನ್ ಟೀಮಿಗೆ. ಬಟ್ ಇವ್ರು ಯಾವಾಗಲೇ ಅವಕಾಶ ಕೊಟ್ಟಾಗ್ಲೂ ಕೂಡ ಪ್ರೂವ್ ಮಾಡ್ಕೊಳ್ಳಿಲ್ಲ ಇವರು ಇಂಟರ್ನ್ಯಾಷನಲ್ ಫಾರ್ಮೆಟ್. ರೀಸೆಂಟಾಗಿ 1-1.5 ವರ್ಷದಿಂದ ಅಥವಾ 1-2 ವರ್ಷದಿಂದ ಒಂದು ರೇಂಜಿಗೆ ಆಡ್ತಿದ್ದಾರೆ. ಅದನ್ನು ಬಿಡ್ತು ಅಂತಂದರೆ ಈ ಹಿಂದೆ ಎಲ್ಲ ಏನು ಆಪರ್ಚುನಿಟಿ ಕೊಟ್ಟಿದ್ರು, ಸೊ ಅದ್ರಲ್ಲಿ ಪ್ರೂವ್ ಮಾಡ್ಕೊಂಡೇ ಇಲ್ಲ ಇವರು. ಸೊ ಇವರು ಬ್ಲೇಮ್ ಮಾಡೋವಂಥ ಅಗತ್ಯ ಇಲ್ಲ. ವಿರಾಟ್ ಕೊಹ್ಲಿ ಆಗಿರಲಿ, ಧೋನಿ ಆಗಿರಲಿ, ಆ್ಯಂಡ್ ಇವ್ರು ನೋಡಿ ಎಲ್ಲರ ಕ್ಯಾಪ್ಟನ್ಸಿಲೂ ಕೂಡ ಆಡ್ಕೊಂಬಂದಿದ್ದಾರೆ. ಧೋನಿ ಅವ್ರ ಕ್ಯಾಪ್ಟನ್ಸಿಲೂ ಆಡಿದ್ದಾರೆ, ವಿರಾಟ್ ಕೊಹ್ಲಿ ಅವ್ರ ಕ್ಯಾಪ್ಟನ್ಸಿಲೂ ಆಡಿದ್ದಾರೆ, ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿಲೂ ಆಡಿದ್ದಾರೆ. ಸೊ ಎಲ್ಲ ಬರ್ಬಾದ್ ಮಾಡಿಬಿಟ್ರು, 10 ವರ್ಷದಿಂದ ಅವ್ರಿಗೇನೋ ಚಾನ್ಸೇ ಕೊಡಲಿಲ್ಲ ಅನ್ನೋ ಥರ ಮಾತಾಡಿದ್ದಾರೆ. ಚಾನ್ಸ್ ಕೊಟ್ಟಿದ್ದಾರೆ, ಬಟ್ ಇವರು ಅದನ್ನು ಪರ್ಫೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ, ಈಗ ಯೂಸ್ ಮಾಡ್ಕೊತಾ ಇದ್ದಾರೆ. ಅಲ್ಲ ಅವರು ಸಂಜು ಸ್ಯಾಮ್ಸನ್ ಫಸ್ಟ್ ಆಫ್ ಆಲ್ ಯಾವಾಗ ಒಂದು ಬಿಗ್ ಸೆಂಚುರಿನ ಹೊಡೆದಿದ್ದಾರೆ T20 ಫಾರ್ಮೆಟಲ್ಲಿ, ಇವಾಗ ಬಂದಿದೆ ಅವರಿಗೆ ಸೆಂಚುರಿ. ಇವಾಗ ಅವ್ರ ಕೆರಿಯರ್ ಪೀಕ್ ಆಗ್ತಾ ಇದೆ ಅಲ್ಲಿ. ಮುಂಚೆನೇ ನಮ್ಗೆ ಅವಕಾಶ ಕೊಡಬೇಕಾಗಿತ್ತು, ಹಿಂಗಾಗಬೇಕಾಗಿತ್ತು. ಅವಕಾಶ ಕೊಟ್ಟಿದ್ದಾರೆ, ಬೇಜಾನ್ಸಲ ಅವಕಾಶ ಕೊಟ್ಟಿದ್ದಾರೆ. ಸೊ ಬ್ಲೇಮ್ ಮಾಡುವಂಥ ಅಗತ್ಯತೆ ಇಲ್ಲ. ಹಂಗೆ ನೋಡೋಕೆ ಹೋದರೆ ಇವ್ರೇನೋ ಹಾಕೊಂಡ್ಲೇ ಇಲ್ಲ. ಎಷ್ಟೊಂದು ಜನದ ಕೆರಿಯರ್ನೇ ಎಂಡ್ ಆಗೋಗ್ಬಿಟ್ಟಿದೆ. ಒಂದು ಸೀರೀಸು 2 ಸೀರೀಸು ಚಾನ್ಸ್ ಕೊಟ್ಟಿರ್ತಾರೆ, ಅವ್ರ ಕೆರಿಯರ್ಗಳನ್ನೇ ಎಂಡ್ ಆಗೋಗ್ಬಿಟ್ಟಿದೆ. ಸಂಜು ಸ್ಯಾಮ್ಸನ್ಗೆ ರಿಪೀಟೆಡಾಗಿ ಅವಕಾಶ ಸಿಗ್ತಾ ಇತ್ತು. ಸೊ ಅವ್ರು ಆಡೋವಂಥ ಅಗತ್ಯತೆ ಇಲ್ಲ ಸಂಜು ಸ್ಯಾಮ್ಸನ್ ಅವರ ಫಾದರು. ಅಪ್ಡೇಟ್ ನಂಬರ್ 3, ಜಾಸ್ ಬಟ್ಲರ್ ಅವ್ರನ್ನ ಏನಕ್ಕೆ ರಿಟೈನ್ ಮಾಡ್ಕೊಳ್ಳಲಿಲ್ಲ ಅಂತ ಒಂದು ಕ್ವಶನ್ ಕೇಳಿದ್ರೆ, ಆಕಾಶ್ ಚೋಪ್ರಾ ಅವರು ರಾಜಸ್ಥಾನ್ ರಾಯಲ್ಸ್ಗೆ ಇಂಥ ಪ್ಲೇಯರ್ನ ಬಿಟ್ಬಿಟ್ಟು ನೀವು ಶಿಮ್ರಾನ್ ಹೆಟ್ಮಾರ್ನ ಅವ್ರನ್ನ ಹೈಡ್ ಇಟ್ಟಿದ್ರಲ್ಲ ಗುರು ಇವ್ರಿಗಿಂತ. ಯಾಕೆ ಒಂದೇ ಸೀಸನಲ್ಲಿ 4-5 ಸೆಂಚುರಿ ಹಾಕೊಂಡು ರುಬ್ಬಿದ್ರಲ್ಲ, ಅದೆಲ್ಲ ಮರ್ದೋಗ್ಬಿಡ್ತಾ ನಿಮಗೆ? ಜಾಸ್ ಬಟ್ಲರ್ದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ರೋಲ್ ಇದೆ ನಿಮ್ಮ ಟೀಮ್ನ ಮೇಲ್ಗಡೆ ಎತ್ಕೊಂಡು ಹೋಗೋದ್ರಲ್ಲಿ. ರಾಜಸ್ಥಾನ್ ರಾಯಲ್ಸ್ ಎಲ್ಲೋ ಮೂಲೆಯಲ್ಲಿ ಬಿದ್ದಿತ್ತು, ಜಾಸ್ ಬಟ್ಲರ್ ಬಂದ್ಬಿಟ್ಟು ಏನೋ ಮಾಡಿಬಿಟ್ಟು ಬಂದರು ಮೇಲ್ಗಡಿಕೆ. ಅಂದರೆ ಅವ್ರು ಒಬ್ಬರಿಂದನೇ ಬಂದ್ಬಿಡ್ದು ಅಂತ ಹೇಳ್ತಿಲ್ಲ, ಕಲೆಕ್ಟಿವ್ ಎಫರ್ಟೇ. ಬಟ್ ಜಾಸ್ ಬಟ್ಲರ್ ಕೊಟ್ಟಂಥ ಪರ್ಫಾರ್ಮೆನ್ಸ್ ಏನಿದೆ, ಮುಂಬೈಲಿ ಇದ್ದಿದ್ಕು ರಾಜಸ್ಥಾನ್ ರಾಯಲ್ಸಲ್ಲಿ ಕೊಟ್ಟಂಥ ಪರ್ಫಾರ್ಮೆನ್ಸು, ಸೊ ಅದನ್ನ ಮರ್ತ್ಬಿಟ್ರಲ್ಲ ರಾಜಸ್ಥಾನ್ ರಾಯಲ್ಸು. ಶಿಮ್ರಾನ್ ಹೆಟ್ಮಾರ್ನ ಇಟ್ಕೊಂಡ್ರಲ್ಲ, ಗೊತ್ತಿಲ್ಲ ಇಲ್ಲಿ ಏನೇನಾಗಿದೆ ಅಂತ. ಆ್ಯಕ್ಚುಲಿ ರಾಜಸ್ಥಾನ್ ರಾಯಲ್ಸಿಂದ ಅವರೇ ಈಚೆ ಕಡೆ ಬಂದರು ಜಾಸ್ ಬಟ್ಲರ್ನೇ, ಅಥವಾ ಇವರೇ ಬಿಟ್ಟರು ಅಂತ ಕರೆಕ್ಟಾಗಿ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಬಟ್ ಆಕಾಶ್ ಚೋಪ್ರಾ ಅವ್ರು ಕ್ವಶನ್ ಮಾಡಿದ್ದಾರೆ, ಈ ಶಿಮ್ರಾನ್ ಹೆಟ್ಮಾರ್ನ ರಿಟರ್ನ್ ಮಾಡ್ಕೊಳ್ಳೋಂಥ ಅಗತ್ಯತೆ ಏನಿಲ್ಲ, ಜಾಸ್ ಬಟ್ಲರ್ನ ಫಸ್ಟು ರಿಟರ್ನ್ ಮಾಡ್ಕೋಬೇಕಾಗಿತ್ತು ಅಂತ ಕೇಳಿದ್ದಾರೆ. ಗೊತ್ತಿಲ್ಲ ಅವ್ರ ಒಳಗಡೆ ಏನೇನಾಗಿತ್ತು ಅಂತ. ನಿಮಗೇನು ಅನಿಸುತ್ತೆ? ಶಿಮ್ರಾನ್ ಹೆಟ್ಮಾರ್ ಬೆಟರಾ ಜಾಸ್ ಬಟ್ಲರ್ಗಿಂತ? ಯಾವುದೇ ಆ್ಯಂಗಲಲ್ಲೂ ಕೂಡ ಬೆಟರ್ ಅನ್ಸಲ್ಲ. ಅಪ್ಡೇಟ್ ನಂಬರ್ 4, ಗೌತಮ್ ಗಂಭೀರ್ ಅವರು ರೀಸೆಂಟಾಗಿ ಒಂದು ರಿಯಾಕ್ಷನ್ ಕೊಟ್ಟಿದ್ರು ಒಂದು ಪ್ರೆಸ್ ಕಾನ್ಫರೆನ್ಸ್ ಇದೆ ರಿಕಿ ಪಾಂಟಿಂಗ್ ಅವ್ರಿಗೆ. ರಿಕಿ ಪಾಂಟಿಂಗು ಅವ್ರದ್ದೆಲ್ಲ ಹಮ್ಮಿಕೊಂಡು ಅವ್ರು ನೋಡ್ಕೋಬೇಕು ನೀಟಾಗೆ, ನಮ್ದೆಲ್ಲ ಏನೋ ಕೊಡಕ್ಕೆ ಬರ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು. ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡಿದಾಗ, ವಿರಾಟ್ ಕೊಹ್ಲಿ ಅವ್ರ ಫಾರ್ಮ್ ಹಂಗಾಗಿದೆ ಹಿಂಗಾಗಿದೆ ಅಂತ ರಿಕಿ ಪಾಂಟಿಂಗ್ ಅವ್ರು ಮಾತಾಡಿದ್ರು. ಅವರು ಆಸ್ಟ್ರೇಲಿಯನ್ಸ್ ಫಾರ್ಮ್ಸ್ಗಳನ್ನ ನೆಟ್ಟಿಗೆ ನೋಡ್ಕೊಂಡ್ರೆ ಸಾಕು, ಇಂಡಿಯನ್ಸ್ ಬಗ್ಗೆ ಏನಕ್ಕೆ ಅವ್ರು ಅಷ್ಟೊಂದು ಕನ್ಸರ್ನ ತೋರಿಸ್ತಾ ಇದ್ದಾರೆ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು. ಅದಕ್ಕೆ ರಿಕಿ ಪಾಂಟಿಂಗ್ ಅವರು ಇವತ್ತು ರೆಸ್ಪಾಂಡ್ ಮಾಡಿದ್ದಾರೆ ಮಗ. ನನಗೆ ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಒಂಥರ ಸರ್ಪ್ರೈಸ್ ಆಯಿತು, ಏನಿದು ಇಂಡಿಯನ್ ಕೋಚ್ ಈ ಥರ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ, ಈ ಥರ ನನ್ನ ಬಗ್ಗೆ ಮಾತಾಡ್ತಾರೆ,
ನಾನೇನೋ ಹೇಳಿದ್ಕೆ ಮತ್ತೆ ಈ ಥರ ರೆಸ್ಪಾಂಡ್ ಮಾಡ್ತಾರೆ ಅಂದಾಗ ನನಗೆ ಶಾಕ್ ಆಯಿತು. ಬಟ್ ಗೌತಮ್ ಗಂಭೀರ್ ಈ ಥರ ಕೊಟ್ಟವ್ರೆ ಅಂತಾನೆ ನನಗೇನೋ ಶಾಕ್ ಆಗ್ತಾ ಇಲ್ಲ ಅನ್ನೋ ಥರ ಮಾತಾಡಿದರೆ. ಯಾಕಂದರೆ ಗೌತಮ್ ಗಂಭೀರ್ ಈ ಥರ ಎಲ್ಲ ಕಿತಾಪತಿಗಳು ಮಾಡ್ಕೊತಾ ಇರ್ತಾರೆ, ಬರೀ ಈ ಥರ ಮಾತಾಡ್ತಾ ಇರ್ತಾರೆ ಅನ್ನೋ ಥರ ಲೆಕ್ಕಾಚಾರದಲ್ಲಿ ಇವರು ಹೇಳಿದ್ದಾರೆ. ಗೌತಮ್ ಗಂಭೀರ್ ಇದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಅಂತ ನೋಡಬೇಕು. ಅಪ್ಡೇಟ್ ನಂಬರ್ 5, ಬ್ರಾಡ್ ಹ್ಯಾಡಿನ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಇಂಡಿಯನ್ ಬ್ಯಾಟರ್ಸ್ಗಳು ನನ್ನ ಪ್ರಕಾರ ಸರ್ವೈವ್ ಆಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಐ ಡೋಂಟ್ ಥಿಂಕ್ ದಟ್ ದ ಇಂಡಿಯನ್ ಬ್ಯಾಟರ್ಸ್ ಆರ್ ಗೋಯಿಂಗ್ ಟು ಸ್ಟ್ಯಾಂಡ್ ಅಪ್ ಅಗೇನ್ಸ್ಟ್ ಅವರ್ ಆಸ್ಟ್ರೇಲಿಯನ್ ಬೌಲಿಂಗ್ ಅಟ್ಯಾಕ್ ಅಂತ ಹೇಳಿದ್ದಾರೆ. ಇವ್ರದ್ದೇನೋ ಅಮರಾಮರಿ ಬೌಲಿಂಗ್ ಅಟ್ಯಾಕ್ ಅನ್ನೋ ಥರ ಫುಲ್ಲು ಜೋಶಲ್ಲಿದ್ದಾರೆ. ನ್ಯೂಜಿಲೆಂಡ್ ಸೀರೀಸು ಅಂದರೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಸೀರೀಸ್ ಏನಾಯಿತು, ಸೊ ಅದನ್ನು ಇವರು ಒಂಥರ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ ಅಂತ ಕಾಣಿಸ್ತಿದೆ. ಇಂಡಿಯಾ ಹಿಂಗೆ ನಾವು ಹಂಗೆ ಮಾಡ್ಬಿಡ್ತೀವಿ ಅದು ಇದು ಅನ್ನೋ ಥರ ಉಡಾಫೆ ಕೇರ್ಲೆಸ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಸೀರೀಸ್ ಉತ್ತರ ಕೊಡುತ್ತೆ. ಇವರು ಐ ಥಿಂಕು ಯು ಥಿಂಕು ಇದೆಲ್ಲ ಬಿಟ್ಬಿಟ್ಟು ಸೀರೀಸ್ ಬಗ್ಗೆ ಫೋಕಸ್ ಮಾಡಿದ್ರೆ ಸಾಕು ಮಗ. ನೋಡೋಣ, ನಾವು ಬ್ಯಾಟಿಂದ ಉತ್ತರ ಕೊಡೋಣ, ಇದಕ್ಕೆ ಬಾಯಿಂದ ಉತ್ತರ ಕೊಟ್ಟರೆ ಏನು ಪ್ರಯೋಜನ ಇಲ್ಲ ಅಲ್ವಾ. ಬ್ಯಾಟಿಂದನೇ ಉತ್ತರ ಕೊಡಬೇಕಿತ್ತು ಸ್ಟೇಟ್ಮೆಂಟ್ಗಳಿಗೆಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿದೆ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಬೇಗ ಹಂಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಏನೇನು ಬೇಕೋ ಎಲ್ಲ ಮಾಡ್ಕೊಳ್ಳಿ. ಸಿಗೋಣ, ಬಾ.